Hello champions. So second set of video, important ಅಂದ್ರೆ PVQs, and again most of the concepts ಕವರ್ ಆಗ್ತದೆ. Long answer biology videos. Yes, so let's get into the work. Process of reproduction in hydra and planaria different ಹೆಂಗೆ. What I would suggest is, and again time is too short but still ಇಟ್ ಕ್ಯಾನ್ ಬಿ ಡನ್. ಇದೇನು ಕಷ್ಟ ಅಂತ ಏನಲ್ಲ. ಇಮೇಜಸ್ನ ನಿಮಗೆ ಇಮೇಜು ಕೆಲವೊಂದು ಪ್ರಾಕ್ಟೀಸ್ ಮಾಡಿರ್ತೀರಾ, ಫೈನ್, ನೋ ಇಶ್ಯೂಸ್. ಅಟ್ಲೀಸ್ಟ್ ಕೆಲವೊಂದು ಇಮೇಜಸ್ ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ಏನಾಗ್ತಿದೆ ಅಂತ ನಿಮ್ಮ ತಲೆಯಲ್ಲಿತ್ತು ಅಂದರೆ ದೆನ್ ನೀವು ಏನು ಬೇಕಾದ್ರೂ ಬರಿಬೋದು. ಹೈಡ್ರಲ್ಲಿ ಏನಾಗ್ತದೆ, ಲಾಸ್ಟ್ ವಿಡಿಯೋಲು ಹೇಳಿದೆ, ಒಂದು ಸ್ಪೆಸಿಫಿಕ್ ಸೈಟಲ್ಲಿ ದೇ ಸ್ಟಾರ್ಟ್ ಗ್ರೋಯಿಂಗ್. ಸೊ ಒಂದು ಸ್ಪೆಸಿಫಿಕ್ ಸೈಟ್, ಓಕೆ ಇದು ಗ್ರೀನ್ ಆಯಿತಾ, ಫೈನ್. ಸೊ ಒಂದು ಸ್ಪೆಸಿಫಿಕ್ ಸೈಟಲ್ಲಿ ಗ್ರೋತ್ ಆಗ್ತದೆ, ಬಟ್ ಡೆವಲಪ್ಸ್, ಓಕೆ ದ ಬಟ್ ಡೆವಲಪ್ಸ್ ಇಂಟು ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಅಟ್ ಒನ್ ಸ್ಪೆಸಿಫಿಕ್ ಸೈಟ್. ಸೊ ಒಂದು ಸ್ಪೆಸಿಫಿಕ್ ಸೈಟಲ್ಲಿ ಆಮೇಲೆ ಬೀಳುತ್ತೆ, ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಆಗಿ ಗ್ರೋತ್ ಆಗುತ್ತೆ. ಅದೇ ಪ್ಲೆನೇರಿಯಾ. ಸೊ ಇಫ್ ಯು ಲುಕ್ ಅಟ್ ದ ಪ್ಲೆನೇರಿಯಾ, ಸೊ ಪ್ಲೆನೇರಿಯಾ ನಿಮ್ಮ 3 ಪಾರ್ಟ್ ಆಗಿ ಕಟ್ ಆಗಿದೆ. ಸೊ ಆ 3 ಪಾರ್ಟ್ಸ್ ಎಲ್ಲೆಲ್ಲಿ ಏನೇನು ಕಟ್ ಆಗಿದೆ, ರಿಮೈನಿಂಗ್ ಪಾರ್ಟು ಗ್ರೋತ್ ಆಗ್ತಿದೆ ಪ್ಲೆನೇರಿಯಲ್ಲಿ. ಸೊ ಇದು ಇಮೇಜ್ ನಿಮಗೆ ತಲೆಯಲ್ಲಿತ್ತು ಅಂದರೆ ನೀವು ಸೆಂಟೆನ್ಸಸ್ಸು ಆರಾಮ್ ಬರಿಬೋದು. ಸೊ ರಿಪ್ರೊಡಕ್ಷನ್ ಬೈ ರೀಜನರೇಷನ್. ಸೊ ಏನಾಗ್ತಿದೆ ರೀಜನರೇಷನಿಂದ, ಸೊ ಸ್ಪೆಷಲೈಸ್ ಸೆಲ್ಸ್ ಮೇಕ್ ಲಾರ್ಜ್ ನಂಬರ್ ಆಫ್ ಸೆಲ್ಸ್, ಓಕೆ. ಡಿಫ್ರೆಂಟ್ ಸೆಲ್ಸ್ ಅಂಡರ್ಗೋ ಚೇಂಜಸ್ ಟು ಬಿಕಮ್ ವೇರಿಯಸ್ ಟಿಶ್ಯೂಸ್. ಮೆನಿ ಪೀಸಸ್ ಆಫ್ ಪ್ಲೆನೇರಿಯಾ ಗ್ರೋ ಇಂಟು ಸಪ್ರೇಟ್ ಇಂಡಿವಿಜುವಲ್. ಸೊ ಮೆನಿ ಪೀಸಸ್ ದೇ ಆರ್ ಗ್ರೋಯಿಂಗ್ ಇಂಟು ಸಪ್ರೇಟ್ ಇಂಡಿವಿಜುವಲ್. ಸೊ ತಲೆ ಇತ್ತು ಅಂದರೆ ಮಿಕ್ಕಿದ್ದು, ಸೊ ಅದೇ ಕೆಳಗಿತ್ತು ಅಂದರೆ ಇನ್ನು ಮಿಕ್ಕಿದ್ದು ಪೋರ್ಷನು. ಸೊ ಹಾಗೆ ನೆಕ್ಸ್ಟ್, ಹೌ ಡಸ್ ಎ ಫರ್ಟಿಲೈಸ್ಡ್ ಎಗ್ ಇನ್ ದ ಯುಟರಸ್ ಡೆವಲಪ್ ಇಂಟು ಆನ್ ಎಂಬ್ರಿಯೋ. ಲಾಸ್ಟ್ ವಿಡಿಯೋಲಿ ಹೇಳಿದ್ದೇನೆ, ಸೊ ಇದನ್ನು ನಾನು ಡಿಸ್ಕಸ್ ಮಾಡೋಕೆ ಹೋಗಲ್ಲ. ಅಗೇನ್, ಹೌ ಡಸ್ ದಿಸ್ ಎಂಬ್ರಿಯೋ ಗೆಟ್ ನರಿಶ್ಮೆಂಟ್ ಇನ್ ದ ಮದರ್ಸ್ ವೂಮ್. 2 ಮಾರ್ಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ವಿತ್ ದ ಹೆಲ್ಪ್ ಆಫ್ ಎ ಸ್ಪೆಷಲ್ ಡಿಸ್ಕ್ ಶೇಪ್ ಟಿಶ್ಯೂಸ್ ಕಾಲ್ಡ್ ಪ್ಲೆಸೆಂಟಾ. ಸೊ ಪ್ಲೆಸೆಂಟಲ್ಲಿ ಏನಾಗ್ತಿದೆ, ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್. ಸೊ ಅಮ್ಮಾಯಿಂದ ನಮಗೇನು ಬರ್ತಿರುತ್ತೆ, ನರಿಶ್ಮೆಂಟ್ಸು, ನ್ಯೂಟ್ರಿಷನ್ಸ್ ಬರ್ತಿರುತ್ತೆ. ಸೊ ನಮ್ಮಿಂದ ಇಟ್ಸ್ ಲೈಕ್ ದ ವೇಸ್ಟ್ ವಿಚ್ ಈಸ್ ಬೀಂಗ್ ಟ್ರಾನ್ಸ್ಪೋರ್ಟೆಡ್. ಸೊ ತಾಯಿಯೇ ದೇವರು. ದಿಸ್ ಪ್ರೊವೈಡ್ಸ್ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್, ಓಕೆ. ಮದರ್ ಸೈಡ್ಸ್, ಎಂಬ್ರಿಯೋ ಸೈಡ್ ಏನಿರುತ್ತೆ, ಬ್ಲಡ್ ಸ್ಪೇಸಸ್ ಇರುತ್ತೆ, ಅಲ್ಲ, ಇಟ್ ಕಂಟೈನ್ಸ್, ವಿಲ್ಲೈ ಆನ್ ದ ಎಂಬ್ರಿಯೋ ಸೈಡ್. ಸೊ ಎಂಬ್ರಿಯೋ ಸೈಡು ವಿಲ್ಲ ಇರುತ್ತೆ, ಆ್ಯಂಡ್ ಆನ್ ದ ಮದರ್ಸ್ ಸೈಡ್ ಇಟ್ ಈಸ್ ದ ಬ್ಲಡ್ ಸ್ಪೇಸಸ್. ನೆನ್ಪಿಟ್ಕೊಳ್ಳಿ, ಇವನ್ ಇನ್ 2 ಮಾರ್ಕ್ಸಲ್ಲೂ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದೆ, ಬಿಕಾಸ್ 2 ಎಕ್ಸ್ಚೇಂಜ್ ಆಯಿತು ಅಂದರೆ, ನೀವು ಬರೆಯಬೇಕಾದ್ರೆ 2 ಎಕ್ಸ್ಚೇಂಜ್ ಆಗ್ತದೆ ಅಂದರೆ ಆಗಲ್ಲ, ಇಟ್ಸ್ ನಾಟ್ ಪಾಸಿಬಲ್. ಸೊ ದಿಸ್ ಪ್ರೊವೈಡ್ಸ್ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್, ಓಕೆ, ಟು ದ ಡೆವಲಪಿಂಗ್ ಎಂಬ್ರಿಯೋ. ಸೊ ಟು ದ ಡೆವಲಪಿಂಗ್, ಅಲ್ಲಿಂದ ಏನು ಬರ್ತಿದೆ ಅಂತಲ್ಲ, ನಾಟ್ ಫ್ರಮ್ ದ ಎಂಬ್ರಿಯೋ. ದೇ ಆರ್ ಆಸ್ಕ್ಡ್, ಓಕೆ, ಗೆಟ್ ನರಿಶ್ಮೆಂಟ್ ಇನ್ ದ ಮದರ್ಸ್ ಹೋಮ್. ಓನ್ಲಿ ನರಿಶ್ಮೆಂಟ್ ಅಷ್ಟೇ ಕೇಳ್ತಿರೋದು. ಸೊ ಎಕ್ಸ್ಚೇಂಜ್ ಏನೂ ಕೇಳ್ತಿಲ್ಲ. ಸೊ ನರಿಶ್ಮೆಂಟ್ ಹೆಂಗೆ ಬರ್ತಿದೆ ಅಂತ ಬರೆದ್ರು ಸಾಕು. ಓನ್ಲಿ ಒನ್ ಸೈಡ್, ನಾಟ್ ದ ಅದರ್ ವೇ ಅರೌಂಡ್. ಅಕಾರ್ಡಿಂಗ್ ಟು ಮೆಂಡೆಲ್, ವಾಟ್ ಆಸ್ ಡಾಮಿನೆಂಟ್ ರೇಟ್. ಸೊ ಡಾಮಿನೆಂಟ್ ಅಂದರೆ ಏನು, ವಿಚ್ ಈಸ್ ಎಕ್ಸ್ಪ್ರೆಸ್ಡ್. ಸೊ ರೌಂಡ್ ಅಂದಾಗ ಏನಾಗುತ್ತೆ, ಕ್ಯಾಪಿಟಲ್ ಆರ್, ವಿಚ್ ಈಸ್ ಎಕ್ಸ್ಪ್ರೆಸ್ಡ್. ಸೊ ಡಾಮಿನೆಂಟ್ ಔಟ್ ಆಫ್ ದ 2 ಕಾಪೀಸ್, 2 ಕಾಪೀಸಲ್ಲಿ ವಿಚ್ ಈಸ್ ಎಕ್ಸ್ಪ್ರೆಸ್ಡ್, ಕ್ಯಾಪಿಟಲ್ ಆರ್. ಸೊ ರೆಸಿಸಿವ್ ಅಂದರೆ ಏನು, ದ ಒನ್ ವಿಚ್ ಈಸ್ ನಾಟ್ ಎಕ್ಸ್ಪ್ರೆಸ್ಡ್, ಇಲ್ಲಿ ಇಟ್ ಈಸ್ ಸ್ಮಾಲ್ ಆರ್, ದಟ್ ಈಸ್ ರೆಸಿಸಿವ್. ಫೈನ್, ಡೆಫಿನಿಷನ್ ಇದೆ ನೋಡ್ರಿ. ವಾಟ್ ಈಸ್ ಡೈಹೈಬ್ರಿಡ್ ಕ್ರಾಸ್. ಸೊ ಡೈಹೈಬ್ರಿಡ್ ಕ್ರಾಸ್ ಏನು, 2 ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, 1 ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, 2 ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದರಲ್ಲೇ ರೌಂಡ್ ಯೆಲ್ಲೋ ಅಂದರೆ, ಫೈನ್, ಯೆಲ್ಲೋ ಅಲ್ಲೇ ಬರಿತೀನಿ, ಯಾಕೆ ಗ್ರೀನಲ್ಲಿ ಬರೀಲಿ. ಸೊ ರೌಂಡ್ capital R, small r. So round is dominant, yellow, capital Y, yellow. So dominant. So 2 different characteristics, ಒಂದು round, ಇನ್ನೊಂದು yellow. They are called dihybrid cross. ರೇಷಿಯೋನು ಕೇಳಿದ್ದಾರೆ, F2 ಜನರೇಷನ್ ಆಫ್ ಮೆಂಡಲ್ಸ್ ಡೈಹೈಬ್ರಿಡ್ ಎಕ್ಸ್ಪೆರಿಮೆಂಟ್. ಸೊ 9:3:1 ನಿಮಗೆ ಕೊಟ್ಟಿರೋದು ಟೆಕ್ಸ್ಟ್ ಬುಕ್ಕಲ್ಲಿ. ಫೈನ್. ಸೊ ಇದು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ವೇರ್ ಐ ಮಿಸ್ ಟು ಪುಟ್ ದಿಸ್ ಡಯಾಗ್ರಾಮ್, ಬಟ್ ಈ ಡಯಾಗ್ರಾಮ್ ನಿಮ್ಮ ತಲೆಯಲ್ಲಿತ್ತು ಅಂದರೆ ಏನು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಅದಕ್ಕೆ ಇದು ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಯುವರ್ ಹೆಡ್. ಸೊ ಇದು ಆನ್ಸರ್ ಅವ್ರು ಕೇಳಿರೋದು. ಸೊ ಲೆಟ್ಸ್ ಲುಕ್ ಅಟ್ ದಿಸ್.
ಹೌ ಡಸ್ ಗ್ಲೂಕೋಸ್ ಕನ್ವರ್ಟ್ ಇಂಟು ಎನರ್ಜಿ ಮಾಲಿಕ್ಯೂಲ್ ಡ್ಯೂರಿಂಗ್ ದ ಏರೋಬಿಕ್ ರೆಸ್ಪಿರೇಷನ್? ಸೊ ಎಲ್ಲಾಗ್ತಿದೆ ಇನ್ ದ ಸೈಟೋಪ್ಲಾಸಮ್. ಸೊ ಗ್ಲೂಕೋಸ್ ಎಲ್ಲಾಗ್ತಿದೆ ಇನ್ ಸೈಟೋಪ್ಲಾಸಮ್ ಅಲ್ಲಿ ಇಟ್ ಈಸ್ ಗೆಟಿಂಗ್ ರಿಡ್ಯೂಸ್ಡ್. ಏರೋಬಿಕ್ ರೆಸ್ಪಿರೇಷನ್, ಓಕೆ ಫೈನ್. ಸೊ ಗ್ಲೂಕೋಸ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಟು ಪೈರುವೇಟ್. ಸೊ ಗ್ಲೂಕೋಸ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಟು ಪೈರುವೇಟ್ ಇನ್ ಸೈಟೋಪ್ಲಾಸಮ್. ಇದು ಆನ್ಸರ್ ನೀವು ಬರಿಬೇಕಾಗಿರೋದು. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು. ಬಿಕಾಸ್ ಇದು ನಿಮ್ಮ ತಲೆಯಲ್ಲಿತ್ತು ಅಂದರೆ 1 ಮಾರ್ಕ್ಸು 2 ಮಾರ್ಕ್ಸ್ 3 ಮಾರ್ಕ್ಸ್ ಏನೇ ಕೊಟ್ಟರು ವಿಲ್ ಬಿ ಏಬಲ್ ಟು ರೈಟ್. ಇದು ನಿಮ್ಮ ತಲೆಯಲ್ಲಿತ್ತು ಅಂದರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನಾಗ್ತಿದೆ, ಮೈಟೋಕಾಂಡ್ರಿಯಾ ದ ಪೈರುವೇಟ್ ಬ್ರೇಕ್ಸ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಅಂಡ್. ಸೊ ಮೈಟೋಕಾಂಡ್ರಿಯಾಲಿ ಎಲ್ಲಿದೆ, ಮೈಟೋಕಾಂಡ್ರಿಯಾಲಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏರೋಬಿಕ್ ರೆಸ್ಪಿರೇಷನ್ ಇಟ್ ಈಸ್ ಬ್ರೋಕನ್ ಡೌನ್. ಯಾವುದು, ಪೈರುವೇಟ್ ಈಸ್ ಬ್ರೋಕನ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಎನರ್ಜಿ. ಸೊ ಪೈರುವೇಟ್ ಅಗೇನ್ ದೇ ಕ್ಯಾನ್ ಆಸ್ಕ್, ಇಟ್ಸ್ ಎ 3 ಕಾರ್ಬನ್ ಮಾಲಿಕ್ಯೂಲ್ ಹೇಳಿದ್ದೇನೆ. 6 ಕಾರ್ಬನ್ 3 ಕಾರ್ಬನ್ ನೆಕ್ಸ್ಟು 2 3 1 ಹೆಂಗೆ ವಾಟ್ ಈಸ್ ದ ನಂಬರ್ ಆಫ್ ಕಾರ್ಬನ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಎಂಡ್ ಪ್ರಾಡಕ್ಟ್ ಗೊತ್ತಲ್ಲಿ. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ 1 true, but still the energy that you are getting is more. That is what matters. The energy released during the respiration is used to synthesize 8 molecules. Fine. ನೋಡ್ರಿ ಇದು. ಸೊ ನಿಮ್ಗೆ ಏನು ಎನರ್ಜಿ ಇಲ್ಲಿ ಫೈನಲಿ ಏನು ಎನರ್ಜಿ ಸಿಗ್ತಿದೆ, ಸೊ ದಿಸ್ ಈಸ್ ಯೂಸ್ ಟು ಸಿಂಥಸೈಸ್ ATP. ಸೊ ADP ಅಡೆನೋಸೈನ್ ಡೈಫಾಸ್ಫೇಟ್ ಇರೋದು, ಒಂದು ಫಾಸ್ಫೇಟ್ ಎಕ್ಸ್ಟ್ರಾ ಆಗ್ತಿದೆ. ದಿಸ್ ಇಸ್ ಟ್ರೈಫಾಸ್ಫೇಟ್. ಸೊ ದಿಸ್ ಈಸ್ ದ ಕರೆನ್ಸಿ ಸೆಲ್. ಸೊ ನಿಮ್ಮ ಬಾಡಿಲಿ ಅದು ಸ್ಟೋರ್ ಆಗುತ್ತೆ ವೆನ್ ಎವರ್ ಯು ಆರ್ ನಾಟ್ ಈಟಿಂಗ್ ಎನಿಥಿಂಗ್, ಅಥವಾ ನಿಮಗೆ ಎನರ್ಜಿ ಕಮ್ಮಿ ಆಯಿತು ಅಂದರೆ. ಸೊ ದಿಸ್ ATP ಬ್ರೇಕ್ಸ್ ಡೌನ್ ಆ್ಯಂಡ್ ರಿಲೀಸಸ್ ಎನರ್ಜಿ. ಸೊ ದಟ್ ಈಸ್ ದಿಸ್ ದ ಕರೆನ್ಸಿ ಹೌಸ್ ಆರ್ ಕರೆನ್ಸಿ ಸೆಲ್ ಅಂತ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಡಿಫ್ರೆಂಟ್ ಎಕ್ಸ್ಕ್ರೀಟರೀಸ್? ಅಲ್ಲ, ವಾಟ್ ಈಸ್ ದ ರೋಲ್ ಆಫ್ ಅಲ್ವಿಯೋಲೈ? ಅಲ್ವಿಯೋಲೈದು ರೋಲ್ ಏನು ರೆಸ್ಪಿರೇಷನಲ್ಲಿ? ಸೊ ಅಲ್ವಿಯೋಲೈ ಏನಾಗ್ತದೆ, ಇಟ್ಸ್ ಅ ಫೈನಲ್ ಪಾಯಿಂಟ್ ವೇರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇಸ್ ಟೇಕಿಂಗ್ ಪ್ಲೇಸ್. ಸೊ ನಿಮ್ಮ ಬಾಡಿಲಿ ದ ವಾಲ್ಸ್ ಆಫ್ ಅಲ್ವಿಯೋಲೈ ಕಂಟೈನ್ಸ್ ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ಸ್, ಪ್ರೊವೈಡ್ ಸರ್ಫೇಸ್ ಏರಿಯಾ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಬ್ಲಡ್ಗೆ ಹೋಗಿ ದಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಬ್ಲಡ್. ಸೊ ವೇರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇಸ್ ಟೇಕಿಂಗ್ ಪ್ಲೇಸ್. ಆಕ್ಸಿಜನ್ನ ಕೊಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ತೊಗೊಳತ್ತೆ. ಹೌ ಡಸ್ ಗ್ಲೂಕೋಸ್ ಕನ್ವರ್ಟ್? ಓಕೆ ಆಯಿತು. ವಾಟ್ ಆರ್ ದ ಡಿಫ್ರೆಂಟ್ ಎಕ್ಸ್ಕ್ರೀಟರಿ ಸ್ಟ್ರಾಟಜೀಸ್ ಫೌಂಡ್ ಇನ್ ಪ್ಲಾಂಟ್ಸ್? ಅಗೇನ್ ಲಾಸ್ಟ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಜಸ್ಟ್ ನೋಡ್ಕೊಳ್ರಿ, ಸೇಮ್ ಅದೇ ಪಾಯಿಂಟ್ಸ್ ಬರೋದು. ಇನ್ ವಾಟ್ ಫಾರ್ಮ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಸ್ಟೋರ್ಡ್ ಇನ್ ಓಲ್ಡ್ ಝೈಲಮ್ಸ್ ಆಫ್ ಪ್ಲಾಂಟ್ಸ್? ಸೊ ಹೆಂಗೆ ಓಲ್ಡ್ ಝೈಲಮ್ಸು, ರೆಸಿನ್ಸ್ ಆ್ಯಂಡ್ ಗಮ್ಸ್, ಅಗೇನ್ ಹಿಂದಿಂದೆ ರಿಲೇಟೆಡು. ಅದನ್ನೇ ಹೆಂಗೆ ಕೇಳ್ಬೋದು ಬೇರೆ ಟೈಪಲ್ಲೂ ಅನ್ನೋದಕ್ಕೆ ಹಾಕಿರೋದು ಕ್ವಶನ್. ಹೌ ಡೂ ದ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಟ್ರಾನ್ಸ್ಪೋರ್ಟ್ ಟು ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್? ಫೋಟೋಸಿಂಥಸಿಸ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟೇಷನ್ ಹೆಂಗಾಗತ್ತೆ? ಸುಕ್ರೋಸ್, ಫೈನ್, ದಿಸ್ ಇಸ್ ಸುಕ್ರೋಸ್, ಶುಗರ್ ಇವನ್ ಹೈಯರ್. ಸೊ ಗ್ಲೂಕೋಸ್ ಇಸ್ C6 ವೆರಾಸ್ ಸುಕ್ರೋಸ್ ಇಸ್ C12. ದಿಸ್ ಇಸ್ ಸುಕ್ರೋಸ್ ಇನ್ನೂ ಜಾಸ್ತಿ ಸ್ಟ್ರಾಂಗು. ಇಂಟು ಫ್ಲೋಯಮ್ ಟಿಶ್ಯೂಸ್ ATP. ಸೊ ATPನ ಯೂಸ್ ಮಾಡಿಕೊಂಡು ಎನರ್ಜಿನ ಅಂದರೆ ಎನರ್ಜಿ ಬ್ರೇಕ್ ಡೌನ್ ಆಗಿ ಸೊ ದ ಏನು ಸುಕ್ರೋಸ್ ಈಸ್ ಬೀಂಗ್ ಟ್ರಾನ್ಸ್ಫರ್ಡ್. ಅದು ಪ್ಲಸ್ ಆಸ್ಮಾಟಿಕ್ ಪ್ರೆಷರ್, ಏನೇನು ಡಿಫ್ರೆನ್ಸ್ ಇನ್ ದ ಕಾನ್ಸಂಟ್ರೇಷನ್ ಇದ್ದಾಗ ಏನಾಗ್ತಿದೆ, ಆಸ್ಮಾಟಿಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ವಾಟರ್ ಮೂವ್ಸ್ ಇನ್ಸೈಡ್, ಅಗೇನ್ ನೀರು ಒಳಗೋಗುತ್ತೆ, ಅಯಾನ್ಸು ಹೊರಗೆ ಬರುತ್ತೆ. ಸೊ ದಿಸ್ ಪ್ರೆಷರ್ ಮೂವ್ಸ್ ದ ಮೆಟೀರಿಯಲ್ಸ್ ಇನ್ ದ ಫ್ಲೋಯಮ್ ಟಿಶ್ಯೂ ವಿಚ್ ಹ್ಯಾವ್ ಲೆಸ್ ಪ್ರೆಷರ್. ಸೊ ವಾಟರ್ ಒಳಗೋಗುತ್ತೆ, ಸುಕ್ರೋಸು ಹೊರಗೆ ಬರುತ್ತೆ. ಸೊ ಎಕ್ಸ್ಚೇಂಜ್ ಆಗ್ತದೆ. ಆಸ್ಮಾಟಿಕ್ ಪ್ರೆಷರ್ 9th, ಅಗೇನ್ ಇಟ್ಸ್ ಆಲ್ ರಿಲೇಟೆಡ್ ಟು 9th. ಅಗೇನ್ ಟೈಮ್ ಇತ್ತು, ನಿಮ್ಗೆ ಏನೂ ಅರ್ಥ ಆಗಿಲ್ಲ, ಗಂಧ ಗಾಳಿ ಗೊತ್ತಿಲ್ಲ ಅಂದರೆ ನೋಡ್ರಿ, ಇಲ್ಲ ಅಂದರೆ ಈಗ ಫಾರ್ ಟೈಮಿಂಗ್. ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಕಂಟ್ರೋಲ್ಸ್ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್? ಸೊ ಇನ್ವಾಲೆಂಟ್ರಿ ಆ್ಯಕ್ಟಿವಿಟಿ ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ. ಸೆರೆಬ್ರಮು, ಸೆರೆಬೆಲಮು, ಮೆಡುಲಾ ಒಬ್ಲಾಂಗೇಟ, ಅದು ಫಂಕ್ಷನ್ಸ್ ಏನೇನು, ಬಿಕಾಸ್ ಇಟ್ಸ್ ಕ್ವೈಟ್ ಕನ್ಫ್ಯೂಸಿಂಗ್. ಗೊತ್ತಿತ್ತು ಅಂದರೆ ನಾಟ್. ಸೊ ಇದನ್ನೇ ರಿವರ್ಸ್ ಆಗಿ ಕೇಳ್ಬೋದು, ಫಂಕ್ಷನ್ ಆಫ್ ಮೆಡುಲಾ ಸೆರೆಬ್ರಮ್ ಸೆರೆಬೆಲಮ್ ಅಂತ. ಇಲ್ಲಿ ನಿಮ್ಮ ಕ್ವಶನು ಇದೆ, ಆನ್ಸರು ಇದೆ, ಎರಡೂ ನೋಡ್ಕೊಳ್ಳಿ. ಇದಕ್ಕೆ ಕೇಳಿದ್ರೆ ಇದು ಬರೀತೀರಾ, ಇದು ಕೇಳಿದ್ರೆ ಇದು ಬರೀತೀರಾ ಅಷ್ಟೇ. ಬಟ್ ಇದು ಬಿಟ್ಟು ಇಫ್ ದೆರ್ ಇಸ್ ಎನಿ ಅದರ್ 1 or 2 ಇದೆ, ಅದಕ್ಕೆ ಟೆಕ್ಸ್ಟ್ ಬುಕ್ನ ಒಂದ್ಸಲಿ ನೋಡ್ಕೊಳ್ಳಿ. ಸ್ಪೆಸಿಫಿಕ್ ಆಗಿ ಕೇಳ್ಬೋದು.
ಸೊ ವಾಟ್ ಆರ್ ಫೈಟೋ ಹಾರ್ಮೋನ್ಸ್. ಸೊ ಫೈಟೋ ಹಾರ್ಮೋನ್ಸ್ ಅಂದರೆ ವಿಚ್ ಇಸ್ ಕೆಮಿಕಲ್ ಕಾಂಪೌಂಡ್ಸ್ ದಟ್ ಹೆಲ್ಪ್ ಟು ಕೋಆರ್ಡಿನೇಟ್ ಗ್ರೋತ್ ಡೆವಲಪ್ಮೆಂಟ್ ಅಂದರೆ ಏನು ರೆಸ್ಪಾನ್ಸಸ್ ಟು ದ ಎನ್ವೈರ್ಮೆಂಟ್. ಅದು ಎನ್ವೈರ್ಮೆಂಟ್ಗೆ ತಕ್ಕನಂಗೆ ಏನು ಚೇಂಜಸ್ ಬೇಕು, ಸೊ ಅದು ಹಾರ್ಮೋನ್ ವಿಚ್ ಇಸ್ ಕಂಟ್ರೋಲಿಂಗ್, ಸೊ ದರ್ ಫೈಟೋ ಹಾರ್ಮೋನ್ಸ್. 3 ಫೈಟೋ ಹಾರ್ಮೋನ್ಸ್: ಆಕ್ಸಿನ್ಸು, ಗಿಬ್ಬರಿನ್ಸು, ಸೈಟೋಕೈನಿನ್, ಆ್ಯಂಡ್ ಯು ಶುಡ್ ಆಲ್ಸೋ ನೋ ದರ್ ಫಂಕ್ಷನ್. ಸೊ ಆಕ್ಸಿನ್ ಏನು ಮಾಡುತ್ತೆ? ಬೆಂಡಿಂಗ್ ಆಫ್ ಪ್ಲ್ಯಾಂಟ್ ಟುವರ್ಡ್ಸ್ ಸನ್ಲೈಟ್, ಅದು ಹೇಳಿದ್ದೇನೆ. ಸೊ ಆಕ್ಸಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ವಿಚ್ ಮೇಕ್ಸ್ ಇಟ್ ಟು ಬೆಂಡ್ ಟುವರ್ಡ್ಸ್ ದ ಸನ್ಲೈಟ್. ಎಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ? ಇನ್ ದ ಶೇಡಿ ರೀಜನ್. ಶೇಡಿ ರೀಜನಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ವಿಚ್ ಹೆಲ್ಪ್ಸ್ ಟು ಇಟ್ ಅಪಿಯರ್ಸ್ ದಟ್ ಆಸ್ ದೋ ಇಟ್ ಈಸ್ ಬೆಂಡಿಂಗ್. ಯಾಕಂದರೆ ಇದು ಜಾಸ್ತಿ ಆಗ್ತಿರೋದ್ರಿಂದ ಅಲ್ಲಿ ಆ ಸೈಡ್ ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಗ್ರೋತ್ ಜಾಸ್ತಿ ಆಗುತ್ತೆ, ಹಿಂಗೆ ಬೆಂಡ್ ಹಾಕ್ಕೊಂಡು ಹೋಗುತ್ತೆ. ಸೊ ಇಟ್ ಈಸ್ ಅಪಿಯರಿಂಗ್ ಆಸ್ ಇಫ್ ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದ ಸನ್ಲೈಟ್. ನೋಡ್ಕೊಳ್ಳಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ ಅಗೇನ್ ಈ ವಿಡಿಯೋಲಿ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಗಿಬ್ಬರ್ಲಿನ್ಸು ಸಿಮಿಲರ್ ಟು ದಟ್ ಆಫ್ ಆಕ್ಸಿನ್ಸ್ ಬಟ್ ಫೌಂಡ್ ಮೇನ್ಲಿ ಇನ್ ದ ಸ್ಟೆಮ್ಸು. ಸೈಟೋಕೈನಿನ್ಸು, ಸೊ ಸೈಟೋಕೈನಿನ್ಸ್ ಎಲ್ಲಿದೆ? ವೇರ್ ದೇರ್ ಇಸ್ ರ್ಯಾಪಿಡ್ ಸೆಲ್ ಡಿವಿಷನ್, ಎಸ್ಪೆಷಲಿ ಇನ್ ಫ್ರೂಟ್ಸು. ಫಂಕ್ಷನ್ಸ್ ಉತ್ತರ್ಲಿ ಹಾರ್ಮೋನ್ಸ್ ದಟ್ ಕಂಟ್ರೋಲ್ಸ್ ದ ಫಾಲೋಯಿಂಗ್. ಅಗೇನ್ ಹಿಂದೆ ಬ್ರೈನ್ದು ನೋಡಿದ್ರಿ, ಇಲ್ಲ ಅಗೇನ್ ಹಾರ್ಮೋನ್ಸು. ಅಗೇನ್ ಎರಡು ರಿವರ್ಸ್ ಮಾಡು ಕೇಳ್ಬೋದು. ಎಕ್ಸಾಂಪಲ್ಸು, ಫಂಕ್ಷನ್ಸು ದಯವಿಟ್ಟು ನೋಡ್ಕೊಳ್ಳಿ. ರೆಗ್ಯುಲೇಟಿಂಗ್ ಶುಗರ್ ಲೆವೆಲ್ ಇನ್ ದ ಬಾಡಿ, ಇನ್ಸುಲಿನ್ನು. ಮೆನ್ಸುರಲ್ ಸೈಕಲ್ಲು, ಎಸ್ಟ್ರೋಜನ್ನು. ಫೈನ್, ನಾನು ಓದೋದು ಬೇಡ, ಜಸ್ಟ್ ನೋಡ್ಕೊಳ್ಳಿ. ಟ್ರೋಪಿಸಮ್ 2 ಕೇಳಿದ್ದಾರೆ, ಗಿವನ್ 4, ಎನಿ 2, ಬಟ್ ಸ್ಪೆಸಿಫಿಕ್ಕಾಗಿ ಕೇಳೋದಂದ್ರೆ ಯು ಶುಡ್ ಬಿ ಏಬಲ್ ಟು ರೈಟ್, ಅದಕ್ಕೆ 4 ಕೊಟ್ಟಿದ್ದೇನೆ. ಫೋಟೋಟ್ರೋಪಿಸಮ್ ಟುವರ್ಡ್ಸ್ ಸನ್ಲೈಟ್, ಜಿಯೋ ಟುವರ್ಡ್ಸ್ ದ ಗ್ರಾವಿಟಿ ಆರ್ ಅರ್ತ್, ಫೈನ್, ಜಿಯೋ. ಹೈಡ್ರೋಟ್ರೋಪಿಸಮ್ ವಾಟರು, ಕೀಮೋ ಟುವರ್ಡ್ಸ್ ದ ಕೆಮಿಕಲ್ಸು. ಆರ್ ಇಲ್ಲಿ ಎಕ್ಸಾಂಪಲ್ ಇದು ಗ್ರೋತ್ ಆಫ್ ಪೋಲನ್ ಟುವರ್ಡ್ಸ್ ಓವ್ಯೂಲ್. ಸೊ ರೂಟ್ಸ್ ಟುವರ್ಡ್ಸ್ ವಾಟರ್, ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. 4 ಎಕ್ಸಾಂಪಲ್ಸ್ ಇದೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಏನೇ ಕೇಳಿದ್ರು. ದ ಆನ್ಸರ್ ಈಸ್ ಹಿಯರ್. ಸೊಲ್ಯೂಷನ್ಸ್. ಹೌ ಡಸ್ ಟಚ್ ಮೀ ನಾಟ್ ಪ್ಲ್ಯಾಂಟ್ ರೆಸ್ಪಾಂಡ್ ಟು ಎ ಟಚ್? ಮುಟ್ಬೇಡ್ರಪ್ಪ ಅಂದರೂ ಮುಟ್ತೀವಿ, ಅದೇನಾಗುತ್ತೆ? ಕ್ಲೋಸ್ ಆಗ್ಬಿಡುತ್ತೆ. ಸೊ ಏನಾಗುತ್ತೆ? ಬೀಯಿಂಗ್ ಎಲ್ಲಿ ಮುಟ್ತೀವೋ ಸೊ ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸಸ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಕ್ರಿಯೇಟ್ ಆಗ್ತಿರೋದ್ರೆ ಏನಾಗ್ತಿದೆ? ಮೂಮೆಂಟ್ ಆಗಿ ದ ಪ್ಲ್ಯಾಂಟ್ ಸೆಲ್ಸ್ ಚೇಂಜ್ ದರ್ ಶೇಪ್ ಬೈ ಮೇನ್, ವೆರಿ ಇಂಪಾರ್ಟೆಂಟ್, ಚೇಂಜಿಂಗ್ ದ ಅಮೌಂಟ್ ಆಫ್ ವಾಟರ್. ಸೊ ಅಮೌಂಟ್ ಆಫ್ ವಾಟರ್ ಚೇಂಜ್ ಆಗುತ್ತೆ. ಸೊ ವೆನ್ ದ ಅಮೌಂಟ್ ಆಫ್ ವಾಟರ್ ಚೇಂಜ್ ಆದಾಗ ಏನಾಗುತ್ತೆ? ದ ಶೇಪ್ ಆಲ್ಸೋ ಚೇಂಜಸ್, ಅಂದರೆ ಒಂಥರ ಫುಲ್ ಆದಂಗೆ ಆಗುತ್ತೆ. ಅದಕ್ಕೆ ಲೀವ್ಸ್ ಕ್ಲೋಸ್ ಆಗುತ್ತೆ. ಆಸ್ ಎ ರಿಸಲ್ಟ್ ದಿಸ್ ಪ್ಲಾಂಟ್ ಸೆಲ್ಸ್ either swells or shrinks and therefore change in the shape. ಸ್ವೆಲ್ ಆಗುತ್ತೆ, ಸ್ವೆಲ್ ಆದಾಗ ಏನಾಗುತ್ತೆ? ಓಪನ್ ಆಗುತ್ತೆ, ಶ್ರಿಂಕ್ ಆದಾಗ ಕ್ಲೋಸ್ ಆದಾಗ ಆಗುತ್ತೆ. ನೆನಪಿಡ್ಕೊಳ್ಳಿ. ಓಕೆ, ಸೊ ಸ್ವೆಲ್ ಆದಾಗ ಜಾಸ್ತಿ ಆಗುತ್ತೆ, ಶ್ರಿಂಕ್ ಆದಾಗ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆದಾಗ ಕ್ಲೋಸ್ ಆಗುತ್ತೆ, ಜಾಸ್ತಿ ಆದಾಗ ಓಪನ್ ಆಗುತ್ತೆ. ಫಂಕ್ಷನ್ ಆಫ್ ಈಚ್: ಆಕ್ಸಿನ್ನು, ಆಬ್ಸಿಸಿಕ್ ಆ್ಯಸಿಡ್. ಏನು ಇಲ್ಲಿ ಹೇಳೋದು ಮರ್ತನಾ? ಓಕೆ, ಹಿಯರ್ ದೇ ಹ್ಯಾವ್ ಆಸ್ಡ್ ಪ್ರಮೋಟ್ಸ್ ಗ್ರೋತ್ ಹಾರ್ಮೋನ್. ಇದ್ರ ಜೊತೆ ಆಬ್ಸಿಸಿಕ್ ಆ್ಯಸಿಡ್ ಬರೋದ್ರಿ ಹೋಯ್ತು. ಬಿಕಾಸ್ ಆಬ್ಸಿಸಿಕ್ ಆ್ಯಸಿಡ್ ಇಸ್ ನಾಟ್ ಎ ಗ್ರೋತ್ ಹಾರ್ಮೋನ್, ಇಟ್ಸ್ ಎ ಗ್ರೋತ್ ಇನ್ಹಿಬಿಟರ್. ಸೊ ದಿಸ್ ಆರ್ ದ ಗ್ರೋತ್ ಹಾರ್ಮೋನ್ಸ್. ಇದ್ರ ಬರೀರಿ, ಆಬ್ಸಿಸಿಕ್ ಆ್ಯಸಿಡ್ ಇಸ್ ನಾಟ್ ಎ ಗ್ರೋತ್ ಹಾರ್ಮೋನ್. ಫೈನ್. ಫಂಕ್ಷನ್ ಆಕ್ಸಿನ್ ನೋಡಿದ್ರಿ, ಆಬ್ಸಿಸಿಕ್ ಆ್ಯಸಿಡ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ದ ಪ್ಲಾಂಟ್ಸ್. ನೆಕ್ಸ್ಟ್, ಮಸಲ್ ಸೆಲ್ಸ್ ರೆಸ್ಪಾಂಡ್ ಟು ನರ್ವ್ ಇಂಪಲ್ಸಸ್. 2 ಮಾರ್ಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಕೆಮಿಕಲ್ ಸಿಗ್ನಲ್ಸ್. ಓಕೆ, ಫೈನ್. ಮೆನ್ಷನ್ ದ ಫಂಕ್ಷನ್ ಈಚ್ ಆಫ್ ಇನ್ಸುಲಿನ್ ಆ್ಯಂಡ್ ಎಸ್ಟ್ರೋಜನ್. ಹಿಂದೆನೂ ಹೇಳಿದ್ದೀನಿ, ಐ ಜಸ್ಟ್ ಸ್ಕಿಪ್ ದಿಸ್. ನಿಮ್ಗೆ ಸೊಲ್ಯೂಷನ್ ಬೇಕು? ಸೊಲ್ಯೂಷನ್ ಇದೆ. ಎಸೆಕ್ಷುವಲ್ ರಿಪ್ರೊಡಕ್ಷನ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೇನು? ಪ್ರೊಡಕ್ಷನ್ ವಿತೌಟ್ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಅಗೇನ್ ಎಸೆಕ್ಷುವಲ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಪ್ಲೆನೇರಿಯಾ ಆ್ಯಂಡ್ ರೈಸೋಫಸ್. ಸ್ಪೆಸಿಫಿಕ್ಕಾಗಿ ಕೇಳಬಹುದು, ಎಕ್ಸಾಂಪಲ್ಸ್ ಗೊತ್ತಿರಲಿ. ಪ್ಲೆನೇರಿಯಾ, ರೀಜನರೇಷನ್, ರೈಸೋಫಸ್, ಸ್ಪೋರ್ ಫಾರ್ಮೇಷನ್. ಸ್ಪೋರ್ ಫಾರ್ಮೇಷನ್ ಅಂತ ಕೇಳಿದ್ರೆ ರೈಸೋಫಸ್ ಅಂತ ಬರ್ಬೋದು. ರೀಜನರೇಷನ್ ಅಂದರೆ ಪ್ಲೆನೇರಿಯಾ ಬಿಟ್ಟು ಇನ್ನೂ ಎಕ್ಸಾಂಪಲ್ಸ್ ಇರುತ್ತೆ. ಬಟ್ ಸ್ಪೆಸಿಫಿಕ್ಕಾಗಿ ಇದು ಹೌ ಇಸ್ ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂದರೆ ರಿಪ್ರೊಡಕ್ಷನ್ ಅಂತ ಕೇಳಿದ್ರೆ ಯು ಶುಡ್ ಬಿ ಏಬಲ್ ಟು ರೈಟ್. ಸೊ ಎಕ್ಸಾಂಪಲ್ಲು ಸ್ಪೆಸಿಫಿಕ್ಕಾಗಿ ಗೊತ್ತಿರಲಿ. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದು ಬಿಟ್ಟು ಬೇರೆ ಏನು ಕೇಳಲ್ಲ. ಸೊ
What is the role of testes and prostate gland in human male reproductive system? Testes production of sperm, production of testosterone, prostate gland in a nutritional media for the movement of sperm. It creates a kind of environment or kind of fluid liquid, so where the sperm can travel easily. Again, I have explained this in one more video. 4 ಪಾಯಿಂಟ್ಸ್ ಕೊಟ್ಟಿದ್ರು, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಯೂರಿನ್. ನೆಫ್ರಾನ್ದು ಐ ವಾಸ್ ಏಬಲ್ ಟು ಸಿ ಓನ್ಲಿ ಒನ್ ಪರ್ಟಿಕ್ಯುಲರ್ ಪೇಪರ್, ಅದಕ್ಕೆ ಕೊಟ್ಟಿದ್ದೀನಿ. ಆ್ಯಂಡ್ ಚಾನ್ಸಸ್ ಆರ್ ಹೈಯರ್ ಎಕ್ಸ್ಕ್ರೀಷನ್ ಇಂದ. ಸೊ ಪ್ಲೀಸ್ ಲುಕ್ ಅಟ್ ದಿಸ್, ಬಿಕಾಸ್ ಬೇರೆದೆಲ್ಲ ಏನೋ ನಿಮಗೆ ರೆಸ್ಪಿರೇಷನ್ ಆಯಿತು ಅಥವಾ ನ್ಯೂಟ್ರಿಷನ್ ಆಯಿತು, ಟ್ರಾನ್ಸ್ಪೋರ್ಟೇಷನ್ ಆಯಿತು, ಇದೆಲ್ಲ ಕೇಳಿದ್ದಾರೆ, ಸಾಕಷ್ಟು ಸಲ ಕೇಳಿದ್ದಾರೆ. ಬಟ್ ಎಕ್ಸ್ಕ್ರೀಷನ್ ಲಾಂಗ್ ಆನ್ಸರ್ ಒಂದೇ ಸಲ ನೋಡಿರೋದು. ಸೊ ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ ಯೂರಿನ್ ಇನ್ ನೆಫ್ರಾನ್. ಸೊ ಹೆಂಗಾಗತ್ತೆ? ಸೊ ಸ್ಟ್ರಕ್ಚರಲ್, ಓಕೆ, ಮೇನ್ ಯಾವುದು ನೆಫ್ರಾನು, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎ ಕಿಡ್ನಿ. ಸೊ ಕ್ಯಾಪಿಲರೀಸ್ ಏನು ಮಾಡುತ್ತೆ? ದೇ ಆರ್ ದ ಫಿಲ್ಟ್ರೇಷನ್ ಯೂನಿಟ್ಸ್, ಕ್ಯಾಪಿಲರೀಸು. ಸೊ ಬೌಮನ್ ಕ್ಯಾಪ್ಸ್ಯೂಲು. So each capillary cluster associated with a cup-shaped structure, this is Bowman capsule, and takes part in the filtration of blood. So henge initially filtrate ಮಾಡುತ್ತೆ ಯಾವುದನ್ನ, ಗ್ಲೂಕೋಸು, ಅಮೋನಿಯಾ, ಸಾಲ್ಟ್ಸು, ವಾಟರ್ನೆಲ್ಲ ಇನಿಷಿಯಲಿ ಫಿಲ್ಟ್ರೇಟ್ ಮಾಡಿ ಸೆಲೆಕ್ಟಿವ್ ಯಾವ್ದು ಬೇಕೋ ಅಷ್ಟನ್ನು ತೊಗೊಳತ್ತೆ. ಯಾವ್ದು ಬೇಕೋ ಅಷ್ಟನ್ನು ತೊಗೊಂಡು ಉಳಿದಿದ್ದೇನು ಮಾಡುತ್ತೆ? ಬೇಡ ಅಂತ ಬಿಡುತ್ತೆ, ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಯೂರಿನ್. ಸ್ಟೆಪ್ಸು ನೋಡ್ಕೊಳ್ಳಿ, ಆನ್ಸರ್ಸ್ನ ನೋಡ್ಕೊಳ್ಳಿ. ಐ ಆಮ್ ಜಸ್ಟ್ ಕಮಿಂಗ್ ಅಸೈಡ್ ಸೊ ದಟ್ ನಿಮಗೆ ಸೊಲ್ಯೂಷನ್ಸ್ ಯು ಕ್ಯಾನ್ ಸಿ ಆ್ಯಂಡ್ ರೈಟ್. ಯಾಕಂದರೆ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಗೇನ್ ಐ ಆಮ್ ರಿಪೀಟಿಂಗ್, ಒಂದೇ ಸಲ ಕೇಳಿರೋದು ಚಾನ್ಸಸ್ ಆರ್ ಹೈ. ಸೊ ಕೇಳದೇ ಇರೋದು ಕೇಳಿದ್ದಾರೆ, ಲೈಕ್ ಕೇಳೋದು ರಿಪೀಟ್ ಆಗೋ ಚಾನ್ಸಸ್ಸು ಇದೆ. ಬಟ್ ಕೇಳದೇ ಇರೋದು ಅಗೇನ್ ಎಲ್ಲೋ ಒಂದು ಸಲ ಕೇಳಿದ್ದಾರೆ ಅಂದರೆ ಒಂದು ಸಲ ಇನ್ನೊಂದು ಸಲ ಬರೋ ಚಾನ್ಸಸ್ಸು ಇದೆ. ಎಕ್ಸ್ಪ್ಲೇನ್ ದ ಫಾರ್ಮ್. ಓಕೆ, ಆಯಿತು. ಹೌ ಫುಡ್ ಮೆಟೀರಿಯಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಇನ್ ಹೈಯರ್ ಪ್ಲಾಂಟ್ಸ್. ಸೊ ಫ್ಲೋಯಮ್ ಇದು ಹೇಳಿದ್ದೀನಿ. ಆಸ್ಮಾಟಿಕ್ ಪ್ರೆಷರ್ ಆಯಿತು, ಎ ಟಿ ಪಿ, ಅಗೇನ್ ಅಪ್ವರ್ಡ್ ಡೌನ್ವರ್ಡ್ ಡೈರೆಕ್ಷನ್ನು ಹೆಂಗೆ ಮೂಮೆಂಟ್ ಆಗುತ್ತೆ, ಜಸ್ಟ್ ಇನ್ನು ಇನ್ ಡೀಟೇಲ್ ಆಗೂ ಇದೆ. ಓಕೆ, ಸೊ ಅಗೇನ್ ಫುಡ್ ದೇ ಆರ್ ಟೇಕಿಂಗ್ ಪ್ಲೇಸ್ ಇನ್ ಬೋತ್ ದ ಡೈರೆಕ್ಷನ್, ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಡೈರೆಕ್ಷನ್, ವೆರಾಸ್ ವಾಟರ್ ಇಟ್ ಈಸ್ ಓನ್ಲಿ ಒನ್. ಸೊ ಫುಡ್ಡು ನಿಮಗೆ ಫ್ಲೋಯಮಲ್ಲಿ ಬೋತ್ ದ ಡೈರೆಕ್ಷನ್ ಇಟ್ ಈಸ್ ಲೈಕ್ ಬೈ ಡೈರೆಕ್ಷನಲ್, ವೆರಾಸ್ ವಾಟರ್ ಈಸ್ ಯೂನಿಡೈರೆಕ್ಷನಲ್, ಕೆಳಗಿಂದ ಅಷ್ಟೇ ಮೇಲೆ ಹೋಗ್ತದೆ. ಸೊ ದಟ್ಸ್ ಇಟ್ ವಿತ್ ದ ಲಾಂಗ್ ಆನ್ಸರ್ ಕ್ವಶನ್ಸ್ ಇನ್ ಬಯಾಲಜಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋ ಐ ಮೈಟ್ ಮೇಕ್ ಇನ್ನು ಇಂಪಾರ್ಟೆಂಟ್ ಕ್ವಶನ್ಸ್, ಸೊ ಐ ಜಸ್ಟ್ ಗಿವ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ if you know the answer, it's well and good. I guess most of the topics cover ಆಗಿದೆ, most, not saying 100%, most, especially biology. Thank you. Please don't forget to hit the like button. Thank you. Keep practicing. Jai Hind, Jai Karnataka.